ಸಭೆಯ ಒಟ್ಟು ಎಲ್ಲ ಸದಸ್ಯರೆಲ್ಲ ಇದ್ದಾರೆ, ಈಗ ಎಲ್ಲ ಸದಸ್ಯರು ಬದಲಿಲ್ಲ ಅಪ್ರೂವ್ ಮಾಡ್ಕೊಟ್ಟಿದ್ದಾರೆ. ಅವತ್ತು ಅಪ್ರೂವ್ ಮಾಡೋದು ಅಡ್ಮಿನಿಸ್ಟ್ರೇಟಿವ್ ನಾವು ದುಡ್ಡು ಮಾಡ್ಕೊಂಡು ಸ್ಪೆಸಿಫಿಕ್ ಆಗಿ ಸಬ್ಜೆಕ್ಟ್ ಕೊಡ್ತೀವಿ. ನೀವು ಬೇಕಿದ್ರೆ ಕಂಪ್ಲೇಂಟ್ ಮಾಡ್ಕೊಂಡು ಸಂಬಂಧಪಟ್ಟ ಏನಾಗಬೇಕು ಅದೇ ನೀವು ಕರೆದಿರೋದು 15 ಫೈನಾನ್ಸ್ ಬಗ್ಗೆ ಮಾತಾಡಕ್ಕೆ ನೀವು ಮೀಟಿಂಗ್ ಕರೆದಿರೋದು. ಬೇರೆ ಸಬ್ಜೆಕ್ಟ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಇಲ್ಲ. ಇಲ್ಲಾಂದ್ರೆ ನಾನು 100 ಲೆಟರ್ ಕೊಡ್ತೀನಿ. ಏನ್ ನೀವು ಮಾತಾಡೋದು ನಮ್ಗೆ ಮಾಹಿತಿ ಇಲ್ಲ. ಮೀಟಿಂಗ್ ಮಾಡೋದು ಬರೀ 15 ಜನ ಸಂವಾದ ಮಾಡ್ತಾ ಇರೋದು ಸರ್. ಇದು ನಾನು ತಂದ್ಕೊಟ್ಟಿದ್ದೀನಿ ನಾವೇನಕ್ಕೆ ಸರ್ ಇದು 15 ದಿವಸ ಆಗಿದೆ ಅಮೌಂಟ್ ಬಿಟ್ಟು ಜನ ಹೆಂಗ್ ಬೇಕಾದ್ರೆ ಗೊತ್ತಾ ಅದೆಲ್ಲ ಅವ್ರ ಸಿಬ್ಬಂದಿ ನಮ್ಗೆ ಹೇಳ್ಕೊಡ್ತಾ ನಂಗೆ ಯಾರು ಸರ್ ದುಡ್ಡು ಸಂಬಳ ಯಾರು ಸರ್ ಕೊಡ್ತಾ ಇರೋದು ಅವ್ನು ಕರೀರಿ ಸರ್ ಅವ್ರಿಗೆ ಫಸ್ಟ್ ಸರ್ ನಾವೆಲ್ಲ ಅವ್ರು ನೋಡ್ತಿರೋರು 10 ಸತಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅದು ಲೈಟ್ ರೆಡಿ ಮಾಡೋಕೆ 10 ಸತಿ ಫೋನ್ ಮಾಡ್ಬೇಕು ಅವ್ರಿಗೆ. ಮರ್ಯಾದೆ ಇಲ್ವಾ ಸರ್ ಮೀಟಿಂಗ್ ಮಾಡಿ ಸರ್. ಅವ್ರು ನಮ್ಮ ಫೋನ್ ಇರ್ತಲ್ಲ ನಿಮ್ಗೆ ಗೊತ್ತಿಲ್ಲ ಫೋನ್ ಇರ್ತಲ್ಲ ಅವರು ಏನ್ ಸರ್ ಅಂತ ಸಿಬ್ಬಂದಿ ಲೈಟ್ ರೆಡಿ ಮಾಡೋರು ಕರೀರಿ, ನೀರು ಬಿಡೋರು ಕರೀರಿ, ಮೋಟರ್ ರಿಪೇರಿ ಮಾಡೋರು ಅವರೆಲ್ಲ ಸಿಬ್ಬಂದಿ ಕರ್ಬಿಟ್ಟು ಅವ್ರ ಮುಂದೆ ಮಾತಾಡಿ ಸರ್. ಕೌನ್ಸಿಲರ್ ಬಗ್ಗೆ ಕೌನ್ಸಿಲರ್ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಮಾತಾಡಿ ಸರ್. ಒಂದರಿಂದ 7 ಅದನ್ನ ಅಂಗೀಕರಿಸಿ ನಾವು ಇತರೆ ಸದಸ್ಯರು ಹೋಗಿದ್ದ ಸದಸ್ಯರು ಹೇಳ್ಕೊಟ್ಟಿದ್ದ ಆ ವಿಚಾರಗಳು ಇಟ್ಕೊಳ್ಳೋಣ. ಜನರಲ್ ಆಗಿ 200% ಆನ್ಸರ್ ಹೇಳಿ ಮಾತಾಡ್ಬೋದಪ್ಪ. ಇವ್ರಿಗೆ ಏನಂದ್ರೆ ಇದು ಡಿವೈಡ್ ಮಾಡಬೇಕು ಕಸ ಎಲ್ಲ ಇದೆ. ಇವಾಗ ನಾವು ಹಾಕಿದ್ವಿ ಮೇಡಮ್ ವಾರ್ಡ್ ಸರ್ ಇಬ್ಬರಿಗೆ ಆಗ್ತಾ ಇಲ್ಲ ಸರ್. ದೊಡ್ಡ ವಾರ್ಡ್ ಸರ್ ಅದು ಹೇಳಿ ಸರ್ ಬೆಳಗ್ಗೆಯಿಂದ ಜಾಸ್ತಿ ಆಗ್ತಾ ಇಲ್ಲ ಸರ್ ಮೇಡಮ್. ಪ್ರತಿಯೊಬ್ಬ ಎಲೆಕ್ಟೆಡ್ ಬಾಡಿ ಕೂಡ ಒಂದೊಂದು ವಾರ್ಡ್ ನಲ್ಲಿ ಗೆಲ್ಲೋದಕ್ಕೆ ಏನು ಬಾಧೆ ಬಿದ್ದು ಇಲ್ಲಿ ಬಂದಿರ್ತಾನೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ನಾವು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವೆಲ್ಲ ಯಾತಕ್ಕೆ ಇಲ್ಲಿ ಬರ್ತೀವಿ, ಯಾತಕ್ಕೆ ಬರ್ತೀವಿ ಸರ್? ವಿಷಯದ ಸಂಖ್ಯೆ 7 ಅಂಬೇಡ್ಕರ್ ಉದ್ಯಾನವನ ಅಭಿವೃದ್ಧಿ ಪಡಿಸುವ ವಿಚಾರ. ಎಲ್ಲಿ ಉದ್ಯಾನವನ ಅಂತ ಏನು ಮೆನ್ಷನ್ ಹಾಕಿಲ್ಲ. ಮುಖ್ಯವಾದ ವಿಷಯಕ್ಕೆ